ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ನಗರಸಭೆಯ ಪಕ್ಕದಲ್ಲಿರುವ ನಗರಸಭೆಯ ಉದ್ಯಾನವನದತ್ತ ಅಧಿಕಾರಿಗಳು ಗಮನ ಹರಿಸುವಂತೆ ಸಾರ್ವಜನಿಕರು ಆಗ್ರಹ. ಚಿಂತಾಮಣಿ ನಗರಸಭೆ ಪಕ್ಕದಲ್ಲಿರುವ ಎಂಸಿ ಆಂಜನೇಯ ರೆಡ್ಡಿ ಉದ್ಯಾನವನ ಲಕ್ಷಾಂತರ ರು ಖರ್ಚು ಮಾಡಿ ಉದ್ಯಾನವನ್ನು ಅಭಿವೃದ್ಧಿಪಡಿಸುತ್ತಿದ್ದರೆ, ಮತ್ತೊಂದೆಡೆ ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಭಿವೃದ್ಧಿಯಾದ ಉದ್ಯಾನವನ ಅವಸಾನದ ಅಂಚಿಗೆ ತಲುಪುತ್ತಿದೆ. ನಗರಸಭೆಯವರ ನಿರ್ಲಕ್ಷ್ಯದಿಂದ ಇಂದು ಉದ್ಯಾನವನ ಅವಸಾನದ ಅಂಚಿಗೆ ತಲುಪಿರುವುದಕ್ಕೆ ಉದಾಹರಣೆ, ಉದ್ಯಾನವನದಲ್ಲಿ ಹಸುಗಳು ಪ್ರವೇಶ ಮಾಡಿರುವುದು ಒಂದೆಡೆಯಾದರೆ, ಮತ್ತೊಂದೆಡೆ ಉದ್ಯಾನವನದಲ್ಲಿ ಹಾಕಿರುವ ಕಸದ ರಾಶಿಯ ಸಾಕ್ಷಿ. ಲಕ್ಷಾಂತರ ರು ಖರ್ಚು ಮಾಡಿ ಅಭಿವೃದ್ಧಿ ಮಾಡಿದ ಉದ್ಯಾನವನದಲ್ಲಿ 1 ಲಕ್ಷ ರು ಸಾಮರ್ಥ್ಯದ ಕೆಳಮಟ್ಟದ ನೀರಿನ ಸಂಗ್ರಹಣೆ ಮಾಡುವ ಸಂಪು ನಿರ್ಮಾಣಕ್ಕೆ ಅನುಮೋದನೆ ದೊರಕಿಸಿಕೊಟ್ಟು, ಸಂಪು ನಿರ್ಮಾಣ ಕಾಮಗಾರಿ ಸಂದರ್ಭದಲ್ಲಿ ಉದ್ಯಾನವನ ಹಾಳಾದರೆ, ನಂತರ ಉದ್ಯಾನವನದಲ್ಲಿ ಕೊಳವೆ ಬಾವಿಯೊಂದನ್ನು ಕೊರೆಯಲು ಮುಂದಾಗಿ ಆಗಲೂ ಸಹ ಉದ್ಯಾನವನ ಸಂಪೂರ್ಣವಾಗಿ ಹಾಳಾಗಿತ್ತು. ಕೊರೆದ ಕೊಳವೆ ಬಾವಿಯಲ್ಲಿ ನೀರು ಬಾರದೆ ಲಕ್ಷಾಂತರ ರು ನಷ್ಟ ಸಹ ಆಗಿತ್ತು. ಇತ್ತೀಚೆಗೆ ಇದೇ ಉದ್ಯಾನವನ್ನು ಅಭಿವೃದ್ಧಿಪಡಿಸಲು ನಗರಸಭೆ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿಯನ್ನು ಸಹ ಅರ್ಧಂಬರ್ಧಕ್ಕೆ ನಿಂತಿರುವುದು ಒಂದೆಡೆಯಾದರೆ, ಮತ್ತೊಂದು ಕೊಳವೆ ಬಾವಿಯನ್ನು ಕೊರೆಯಲು ಇದೇ ಉದ್ಯಾನವನದಲ್ಲಿ ನಗರಸಭೆ ಅಧಿಕಾರಿಗಳು ಮುಂದಾಗಿ ಆ ಕೊಳವೆ ಬಾವಿಯಲ್ಲಿ ಸಹ ನೀರು ಬಾರದೆ ಲಕ್ಷಾಂತರ ರು ನೀರಿನಲ್ಲಿ ಹೋಮ ಮಾಡದಂತಾಗಿದೆ. ಇತ್ತೀಚೆಗೆ ನಗರಸಭೆಗೆ ಹೊಂದಿಕೊಂಡಿರುವ ಉದ್ಯಾನವನದತ್ತ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಉದ್ಯಾನವನದಲ್ಲಿರುವ ನೀರಿನ ಸಂಪಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುತ್ತಿದ್ದು, ಗೇಟ್ ಬಾಗಿಲು ತೆಗೆದಿರುವುದರಿಂದ ಹಸುಗಳು, ನಾಯಿಗಳು, ಹಂದಿಗಳು ಉದ್ಯಾನವನ ಪ್ರವೇಶ ಮಾಡುತ್ತಿದ್ದರೂ ಅದರತ್ತ ಗಮನ ಹರಿಸುವವರೇ ಇಲ್ಲ. ಇನ್ನು ನಗರಸಭೆಯ ಪೌರ ಕಾರ್ಮಿಕರು ಬೀದಿಯಲ್ಲಿ ಸಂಗ್ರಹಣೆ ಮಾಡಿದ ಕಸವನ್ನು ನಗರಸಭೆಯ ಉದ್ಯಾನವನದಲ್ಲೇ ರಾಶಿ ಹಾಕಿದ್ದು ಅದರತ್ತ ಸಹ ಗಮನ ಹರಿಸುವವರೇ ಇಲ್ಲ. ಈ ಬಗ್ಗೆ ಪಾರ್ಕ್ನಲ್ಲಿ ವಾಯುವಿಹಾರ ನಡೆಸುತ್ತಿರುವ ವ್ಯಕ್ತಿಯೊಬ್ಬರು ಮಾತನಾಡಿ, ನಗರಸಭೆಗೆ ಹೊಂದಿಕೊಂಡಿರುವ ನಗರಸಭೆಯ ಉದ್ಯಾನವನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದು, ಪ್ರತಿದಿನ ಬೆಳಗ್ಗೆ ನಾವು ಸೇರಿದಂತೆ ಮಕ್ಕಳು ಉದ್ಯಾನವನದಲ್ಲಿ ವಾಕಿಂಗ್ ಮಾಡುತ್ತಿದ್ದೆವು. ಜೊತೆಗೆ ಉದ್ಯಾನವನದ ಶುಚಿತ್ವ ಮನಸ್ಸಿಗೆ ಮನೋಲ್ಲಾಸ ನೀಡಿತ್ತು. ಆದರೆ 2017ರಲ್ಲಿ ಉದ್ಯಾನವನದಲ್ಲಿ ನೀರಿನ ಸಂಪ್ ನಿರ್ಮಾಣ ಮತ್ತು ಕೊಳವೆ ಬಾವಿ ಕೊರೆಯಲು ಮುಂದಾದ ದಿನದಿಂದ ನಗರಸಭೆ ದಿನೇ ದಿನೇ ಅವಸಾನದ ಅಂಚಿಗೆ ತಲುಪಿದೆ ಎಂದು ಆರೋಪಿಸಿದರು. ನಗರಸಭೆಯ ಪ್ರಭಾರಿ ಪೌರಾಯುಕ್ತ ಉಮಾಶಂಕರ್ ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿ, ಉದ್ಯಾನವನದಲ್ಲಿರುವ ನೀರಿನ ಸಂಪಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುತ್ತಿದ್ದು, ಗೇಟ್ ಬಾಗಿಲು ತೆಗೆದಿರುವುದರಿಂದ ಹಸುಗಳು ಹೋಗಿರಬಹುದು. ಟ್ಯಾಂಕರ್ ಬಂದು ಹೋದ ನಂತರ ಗೇಟ್ ಬಂದ್ ಮಾಡೋದು ಸೂಚಿಸುವುದಲ್ಲದೆ, ಉದ್ಯಾನವನದಲ್ಲಿ ಕಾಮಗಾರಿ ನಡೀತಿದ್ದು ಕಸ ಬಿದ್ದಿದ್ದು ಆ ಕಸವನ್ನು ಬೇಗ ವಿಲೇವಾರಿ ಮಾಡುವುದಾಗಿ ಹೇಳಿದರು.